ಕನ್ನಡ ಚಿತ್ರರಂಗದ ಹೆಸರಾಂತ ನಟಿಯ ಹೆಸರು ಶರತ್ ಲತಾ ಅಂತ. ಸಿನಿಮಾದಲ್ಲಿ ಅವರು ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಉತ್ತರ ಮಿನುಗುತ್ತಾರೆ ಎಂದು ಪ್ರಖ್ಯಾತರಾದ, ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ, ಚಿತ್ರ ರಸಿಕರ ಮನಸ್ಸಿನಲ್ಲಿ ಅಚ್ಚಳಿಯದ ಪಾತ್ರಗಳನ್ನು ನಿರ್ವಹಿಸಿ ಜನಪ್ರಿಯತೆಯ ಉತ್ತುಂಗಕ್ಕೇರಿದ ನಟಿ ಕಲ್ಪನಾ. ಅವರ ಮೂಲ ಹೆಸರು ಶರತ್ ಲತಾ ಅಂತ. ಮನೆಯವರೆಲ್ಲ ಅವರನ್ನ ಕಲ್ಪನಾ ಅಂತಾನೆ ಕರೀತಾ ಇದ್ರು. ಮಂಗಳೂರು ಇವರು ಹುಟ್ಟೂರು, ಮಾತೃಭಾಷೆ ತುಳು. ತಂದೆ ಕೃಷ್ಣಮೂರ್ತಿ, ತಾಯಿ ಜಾನಕಮ್ಮ. ಹೈಸ್ಕೂಲ್ನಲ್ಲಿದ್ದಾಗಲೇ ನಾಟಕಗಳತ್ತ ಆಸಕ್ತಿ ಜಾಸ್ತಿ, ಮುಖಕ್ಕೆ ಬಣ್ಣ ಬಳಸಿಕೊಳ್ಳುವ ಹಂಬಲ. 1963ರಲ್ಲಿ ಪಂತುಲು ಅವರ ಸಾಕು ಮಗಳು ಚಿತ್ರದಿಂದ ಆರಂಭವಾದ ಸಿನಿಮಾ ಪಯಣ 1978ರ ಜ್ಞಾನಪೀಠಿ, ಶಿವರಾಮ್ ಕಾರಂತರ ಮಲೆಯ ಮಕ್ಕಳುವರೆಗೂ 78 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡವಲ್ಲದೆ 4 ತಮಿಳು, 2 ಮಲಯಾಳಂ, 1 ತೆಲುಗು ಹಾಗೂ 2 ತುಳು ಚಿತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ. ಬೆಳ್ಳಿ ಮೋಡ ಚಿತ್ರದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ, ಈ ಹಾಡನ್ನ ನೀವು ಕೇಳೇ ಇರ್ತೀರ. ಈ ಹಾಡಿನಿಂದನೇ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಅನ್ನುವಂತಹ ಬಿರುದು ಬಂದಿದ್ದು. ಬೆಳ್ಳಿ ಮೋಡ, ಹೆಣ್ಣೆಲೆ ಚಿಗುರಿದಾಗ, ಶರಪಂಜರ ಚಿತ್ರಗಳಲ್ಲಿನ ಅಭಿನಯಕ್ಕೆ 3 ಸಲ ರಾಜ್ಯ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಕನ್ನಡದ ಮೇರುನಟ ಡಾಕ್ಟರ್ ರಾಜ್ ಜೋಡಿಯಾಗಿ ಕಲ್ಪನಾ ನಟಿಸಿದ್ದು ಅವರ ಪ್ರತಿಭೆಗೆ ಸಾಕ್ಷಿ. ಬಂಗಾರದ ಹೂ, ಮಣ್ಣಿನ ಮಗ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಗಳು ಕೂಡ ದೊರಕಿದವೆ. 2 ಕನಸು ಚಿತ್ರೀಕರಣದ ಒಂದು ಸಂದರ್ಭ. ಡಾಕ್ಟರ್ ರಾಜ್ ಪತ್ನಿಯ ಪಾತ್ರದಲ್ಲಿದ್ದವರು ಕಲ್ಪನಾ ಅವರು. ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ್ರು ಕೂಡ ತನ್ನನ್ನು ಮಾತನಾಡಿಸದೆ, ಸರಸದಿಂದ ಇರದೆ ಇರುವಂತಹ ಒಂದು ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅಂದ್ರೆ ಆ ಪಾತ್ರದಲ್ಲಿರುವ ತನ್ನ ಗಂಡನನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಅಲ್ಲಿ ತರಾಟೆಗೆ ತೆಗೆದುಕೊಂಡು ಮಾತಾಡಿ ಕುಸಿದು ಬೀಳುವ ಒಂದು ಸನ್ನಿವೇಶ ಇದೆ. ಆ ಸನ್ನಿವೇಶ ಆದ್ಮೇಲೆ ಡಾಕ್ಟರ್ ರಾಜ್ ಅವರು ಕೈ ಮುಗಿದ್ಬಿಟ್ರಂತೆ. ಅವಾಗ ಕಲ್ಪನಾ ಅವ್ರು ಹೇಳಿದ್ರು, ಅಣ್ಣ ನೀವು ಯಾಕೆ ನನಗೆ ಕೈ ಮುಗಿತೀರಾ ಅಂತ. ಅವಾಗ ರಾಜ ಹೇಳಿದ್ರಂತೆ, ಅಮ್ಮ ಅದು ನಿನಗಲ್ಲಮ್ಮ, ನಿನ್ನಲ್ಲಿರುವಂತಹ ಅಭಿನಯ ಸರಸ್ವತಿಗೆ ನಾನು ಕೈ ಮುಗಿತಾ ಇದ್ದೀನಿ ಅಂತ. ಎಂಥ ಒಂದು ದೊಡ್ಡ ಮಾತು ಅಲ್ವಾ. ಅದಕ್ಕಾಗಿನೇ ಡಾಕ್ಟರ್ ರಾಜ್ಕುಮಾರ್ ತುಂಬ ಗ್ರೇಟ್ ಅಂತ ಅನಿಸ್ಕೊಳ್ತಾರೆ. ಮತ್ತೊಂದು ಸಂದರ್ಭ, ಅವರ ಅಭಿನಯಕ್ಕೆ ಹಿಡಿದ ಒಂದು ಕನ್ನಡಿ ಏನು ಅಂದರೆ, ಶರಪಂಜರ ಸಿನಿಮಾವನ್ನ ಪುಟ್ಟಣ್ಣ ಕಣಗಾಲ್ ಅವರದು ನೀವೆಲ್ಲ ನೋಡೇ ಇರ್ತೀರಿ. ತುಂಬ ಯಶಸ್ವಿಯಾದಂತಹ ಒಂದು ಸಿನಿಮಾ. ಕಡೆಯ ದೃಶ್ಯ, ಕಾವೇರಿ ತನ್ನ ಹೆಪ್ಪುಗಟ್ಟಿದ ನೋವನ್ನ ಹೊರಗೆ ಹಾಕಬೇಕಾಗಿತ್ತು. ಹುಚ್ಚಿಯ ಪಾತ್ರದಲ್ಲಿ ಕಲ್ಪನಾ ಪರಕಾಯ ಪ್ರವೇಶವನ್ನ ಮಾಡಬೇಕಾಗಿತ್ತು. ಕಾವೇರಿಯಾದ ಆ ಸಂದರ್ಭದಲ್ಲಿ ಹುಚ್ಚಿಯಾಗಿ ಬಂದು ಗಾಜಿನ ಕಿಟಕಿಯನ್ನ ಒಡೆದು ಸೋಫಾ ಮೇಲೆ ಕುಳಿತು ಸೋಫಾವನ್ನ ಹರಿದು ಹಾಕುವ ದೃಶ್ಯ ಟೇಕ್ ಓಕೆ ಆಗೋಯ್ತು. ಆದರೆ ಕಲ್ಪನಾ ಮಾತ್ರ ಇನ್ನೂ ಸೋಫಾವನ್ನ ಹರಿತಾನೇ ಇದ್ರು. ಅವಾಗ ಅಲ್ಲಿದ್ದವರು ಪುಟ್ಟಣ್ಣ ಅವ್ರನ್ನ ಕೇಳಿದ್ರಂತೆ, ಸರ್ ಟೇಕ್ ಓಕೆ ಆಗಿದೆ, ಆದ್ರೆ ಇವರು ಇನ್ನೂ ಅದನ್ನೇ ಮಾಡ್ತಾ ಇದ್ದಾರೆ ಅಂತ. ಅವಾಗ ಪುಟ್ಟಣ್ಣ ಅವ್ರು ಹೇಳಿದ್ರಂತೆ, ಅಪ್ಪ ಅವರು ಪರಕಾಯ ಪ್ರವೇಶ ಇನ್ನೂ ಪಾತ್ರದಲ್ಲೇ ಇದ್ದಾರೆ ಅಂತ. ಅಷ್ಟು ತನ್ಮಯಳಾಗಿ ಒಂದು ಪಾತ್ರವನ್ನ ಮಾಡ್ತಾ ಇದ್ದಿದ್ದು ಕಲ್ಪನಾ ಅವರದು ಎಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ. ಅದರ ಜೊತೆಗೆ ಪುಟ್ಟಣ್ಣ ಅವರು ಅವರನ್ನ ಐಡೆಂಟಿಫೈ ಮಾಡಿದ್ದು, ಗುರುತಿಸಿದ್ದು ನಮ್ಮ ಎಲ್ಲರಿಗೂ ಕೂಡ ಒಂದು ದೊಡ್ಡ ಅಭಿನೇತ್ರಿಯನ್ನ ತಂದುಕೊಟ್ಟದ್ದಾಗಿದೆ. ಇಡೀ ಚಿತ್ರೋದ್ಯಮದಲ್ಲಿ ಅತ್ಯುತ್ತಮ ಪ್ರತಿಭೆಯಾಗಿ ಅವರ ಮಾತಿನ ಶೈಲಿ, ಚುರುಕು ಚಟುವಟಿಕೆ, ಅಸಾಂಪ್ರದಾಯಿಕ ಜೀವನ ಶೈಲಿ ಅವರ ಉಡುಗೊತೆಡೆಗೆ ಇನ್ನಷ್ಟು ಜನಪ್ರಿಯತೆಯನ್ನ ತಂದುಕೊಟ್ಟು, ಆ ಕಾಲದ ಮಾಡರ್ನ್ ಉಡುಗೆಯನ್ನು ತೊಟ್ಟು ತನ್ನದೇ ಆದ ಡ್ರೆಸ್ ಟ್ರೆಂಡ್ ಅನ್ನ ಹುಟ್ಟು ಹಾಕಿದವರು ಕಲ್ಪನಾ ಅವರು. ದೊಡ್ಡ ದೊಡ್ಡ ಓಲೆಗಳು, ಅದಕ್ಕೆ ಒಪ್ಪುವಂತಹ ದೊಡ್ಡ ದೊಡ್ಡ ಉಂಗುರಗಳು, ಗಿಡ್ಡ ಸೆರಗು, ಹಾರದಂತಹ ಸರಗಳು, ಗೆಡ್ಡ ತೋಳಿನ ಬ್ಲೌಸ್ಗಳನ್ನು ಧರಿಸಿ ತಮ್ಮದೇ ಆದ ಟ್ರೆಂಡ್ ಅನ್ನ ಆರಂಭಿಸಿದವರು ಕಲ್ಪನಾ ಅವರು. ಅವರ ನಗು, ನಡೆ, ಹಾವಭಾವ, ಸೀರೆಯಿಡೋ ಶೈಲಿ ಇನ್ನೂ ಯಾವ ಕಲಾವಿದೆಗೂ ಕೂಡ ಸಾಧ್ಯವಾಗಿಲ್ಲ. ಕೊನೆಗೆ ಸಿನಿಮಾ ರಂಗದಲ್ಲಿ ಹೆಚ್ಚು ಅವಕಾಶ ಸಿಗದೆ ಜೀವನಕ್ಕಾಗಿ ನಾಟಕಗಳಲ್ಲಿ ಅಭಿನಯಿಸಲು ಆರಂಭಿಸಿದರು. ಕೀಳೆರೆಮೆಯ ಖಿನ್ನತೆ,
ಇದರಿಂದ ಆರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗಿತ್ತು. ಸಣ್ಣ ತೆಗಳಿಕೆಯನ್ನು ಕೂಡ ಸಹಿಸಲಾರದಂತಹ ಮನಸ್ಥಿತಿ ಅವರಾಯ್ತು. ಆಮೇಲೆ 3 ಮೇ 1979 ಸಂಕೇಶ್ವರದಲ್ಲಿ ನಡೆದ ನಾಟಕವೊಂದರ ಘಟನೆಯ ನಂತರ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಪರಕಾಯ ಪ್ರವೇಶ ಮಾಡಿ ಪಾತ್ರದಲ್ಲಿ ತೊಡಗುವ ಅವರ ನಟನೆ ಚಿತ್ರರಂಗದ ಎಲ್ಲರಿಗೂ ಕೂಡ ಮಾದರಿ ಅಲ್ವೇ?